ಕನ್ನಡ ಅಂದರೆ ಸಶಬ್ದಾಹ ಸಗರ್ವ ಠಂಕಾರ ಉತ್ತರ ಪಾಟೀನ ಕರ್ಣೇನ ಅಟತಿ ಕರ್ನಾಟಕ ಅಂತ ಕನ್ನಡಿಗರೆಲ್ಲರಿಗೂ ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಸಾರಿ ಸಾರಿ ಹೊಗಳಿ ಪಾಠವನ್ನು ಅರ್ಥೈಸಿದ್ದಾರೆ. ಇವರು ಕನ್ನಡದ ಕುಲ ಪುರೋಹಿತರು, ಕನ್ನಡದ ಪ್ರಾಧ್ಯಾಪಕರು. ಇವರ ಉಪನ್ಯಾಸದಲ್ಲಿ ಆಂಗ್ಲ ಭಾಷೆಯ ಪದ ಬಳಕೆಯೇ ಇರುವುದಿಲ್ಲ. ನಿಮ್ಗೆಲ್ಲರೂ ಗೊತ್ತಿದೆ ರೋಮಹರ್ಷಗಳು ಅಂತ. ರೋಮಹರ್ಷಗಳು ಹೆಂಗಪ್ಪ ಅಂದ್ರೆ ಅವರು ಕಥೆಯನ್ನ ಹೇಳ್ತಾ ಇದ್ರು. ಅವ್ರ ಕಥೆಯನ್ನ ಹೇಳ್ತಾ ಇದ್ರೆ ಕೇಳಿದ್ರಲ್ಲ ರೋಮಗಳೆಲ್ಲ ಹರ್ಷಣ ಆಗ್ತಿತ್ತು. ಅವರು ನಾವು ನೋಡಿಲ್ಲ, ಅದು ನಾವಿಲ್ಲಿ ಅವರು ನೋಡಿಲ್ಲ, ಆದ್ರೆ ಈ ರೋಮಹರ್ಷಗಳನ್ನ ನಾವು ನೋಡ್ಬೋದು. ಇವ್ರು ಕನ್ನಡವನ್ನ ಮಾತನಾಡ್ತಾ ಇದ್ರೆ ಕೇಳಿದ್ರ ನಮಗಳ ರೋಮಗಳೆಲ್ಲವೂ ಹರ್ಷ ಆಗ್ತಾ ಇರುತ್ತೆ. ಅಂತಹ ರೋಮಹರ್ಷಗಳು ಇವರು. ಇಡೀ ಪ್ರಪಂಚದ ಭಾಷೆಗಳಲ್ಲಿ ಭಾಷೆಗಳ ರಾಣಿ ನಮ್ಮ ಕನ್ನಡ ಎಂದು ತಿಳಿಸಿ ಎಲ್ಲರನ್ನೂ ಪುಳಕಿತ ಭಾವನೆಯನ್ನು ಮೂಡಿಸಿದ್ದಾರೆ. ಎಷ್ಟೋ ಸಹಸ್ರ ಜನರಿಗೆ ಶುದ್ಧವಾದ ಕನ್ನಡವನ್ನು ಮಾತನಾಡಲು ಇಂದಿಗೂ ಪ್ರಸ್ತುತ ಸ್ಫೂರ್ತಿಯಾಗಿದ್ದಾರೆ. ಇದು ಹೇಗೆ? ಇದನ್ನು ವಿಮರ್ಶೆ ಮಾಡಲು ನಾನು ತುಂಬಾ ಚಿಕ್ಕವಳು, ಆದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದನ್ನ ಒಂದು ಮಾತು ಹೇಳಿಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ನಮ್ಗೆ ಗೊತ್ತಿರುವ ಹಾಗೆ ಇವತ್ತು ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಅಂದ್ರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುತ್ತಿದ್ದಂತೆ ಸೂರ್ಯನ ಪ್ರಕಾಶವು ಅಧಿಕವಾಗ್ತಾ ಹೋಗುತ್ತೆ. ಅದೇ ರೀತಿ ಸಂಕ್ರಾಂತಿಯ ದಿನದಂದು ಜನ್ಮ ತಾಳಿದ ಇವರು ಭೂಮಿಗೆ ಇವರು ಸ್ಪರ್ಶಿಸುತ್ತಿದ್ದಂತೆ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವವರು ನಮ್ಮ ಪೂಜನೀಯ ಗುರುಗಳಾದ ಅದ್ವೈತ ವಾಚಸ್ಪತಿ, ಪ್ರಖ್ಯಾತ ವಾಗ್ಮಿ, ಆಧ್ಯಾತ್ಮ ಚಿಂತಕರು ನಮ್ಮ ಡಾಕ್ಟರ್ ಶ್ರೀ ಪಾವನ ಪ್ರಕಾಶ್ ರಾವ್ ಇವರು ಆಗಮಿಸಿದ್ದಾರೆ. ಇದು ನಮ್ಮ ಸೌಭಾಗ್ಯದಲ್ಲಿ ಸೌಭಾಗ್ಯವೇ ಸರಿ. ಗುರುಗಳೇ, ಕನ್ನಡ ಸಂಸ್ಥಾನದ ಅಭ್ಯುದಯಕ್ಕೆ ನೇರವಾಗಿ ಕಾರಣೀಭೂತರಾಗಿದ್ದೀರಾ. ಸಂಸ್ಥಾನದ ಬಗ್ಗೆ ಹಾಗೂ ಕನ್ನಡದ ಬಗ್ಗೆ, ಕನ್ನಡದ ಗಂಗೆಯನ್ನು ನಮ್ಮ ಮೇಲೆ ನಮಗೆ ಮುಖಾನುಗುಣವಾಗಿ ನೀವು ವಿಚಾರಧಾರೆಯನ್ನು ನಮ್ಮಲ್ಲಿ ಹರಿಸಬೇಕು ಅಂತ ಕಳಕಳಿಯಾದ ಪ್ರಾರ್ಥನೆಯನ್ನು ಮಾಡಿ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿವಂಶ ಅಂತದ ವ್ಯಾಪ್ತಕ್ಕೆ ಹೆಚ್ಚು ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯ ನಮೋ. ನಾವು 300 ವರ್ಷಗಳ ಹಿಂದೆ ನಮ್ಮ ವಾಹಿನಿಯನ್ನು ಶುರು ಮಾಡಿದ್ವಿ. ಶುರು ಮಾಡಿದಾಗ ಇಟ್ಟಿದ್ರೆ ನಾವು ನನ್ನ ಹೆಂಡತಿ ನಿಮ್ಮ ಮೊದಲಷ್ಟೇ ಎಷ್ಟೊಂದು ಜನ ಇದ್ದಾರೆ ವಾಹಿನಿ ಶುರು ಮಾಡ್ತಾ ಇದ್ರೆ. ಹೀಗಾಗಿ ಲಕ್ಷ್ಮೀ ಶಾ ಅವರನ್ನ ನಾವು ಉದರಿಷ್ಟ ಶಾಲೆ ಅಂತ ಕರೀತಾ ಇದ್ದೇವೆ. ವೇಣುಗೋಪಾಲ್ ವಾಹಿನಿ ಶುರು ಮಾಡಿದ. ಈಗ ನಿಂತೈತೆ ನಿನ್ನ ವಾಹಿನಿ ನಿಂತೋಯ್ತು, ಈಗ ನಡೀತಿದ್ಯೋ? ಇಲ್ಲ, ನಾನು ವಾಹಿನಿ ಏನು ಮಾಡಲಿಲ್ಲ. ಸುಮ್ಮನೆ ಅಪ್ಲೋಡ್ ಮಾಡ್ತಿದ್ದೆ. ಅವರು ಸುಮ್ಮನೆ ಮಾಡಿದ್ರು. ಆದ್ರೆ ಲಕ್ಷ್ಮೀ ಸುಮ್ಮನೆ ಮಾಡ್ತಾ ಇಲ್ಲ. ಗಂಭೀರವಾಗಿ, ಗಹನವಾಗಿ, ಶೀಘ್ರವಾಗಿ, ತೀವ್ರವಾಗಿ ಇದನ್ನ ಅವರು ಆರಂಭ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಲಕ್ಷ್ಮೀಶ ಬಂದು ಮಾತಾಡಿದಾಗ ನನ್ನ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗಿಸಿ ಮಾಡೋದು ಬೇಡ ಅಂತ ಹೇಳಿದೆ. ಇದರಿಂದ ಏನ್ ಲಾಭ ಇದೆ ನನಗೆ ಚೆನ್ನಾಗಿ ಗೊತ್ತಿದೆ. 3 ವರ್ಷ ಈಗ ನಮಗೊಂದು 55,000 ಸಬ್ಸ್ಕ್ರಿಪ್ಷನ್ ಇದೆ ಇವತ್ತಿನ ದಿವಸ. ಆದ್ರೆ ಪ್ರಾರಂಭದಲ್ಲಿ 10, 12 ಒಂದೊಂದು ಬರೋದು ಕಷ್ಟ ಆಗ್ಬಿಟ್ಟಿತ್ತು. 4 ವರ್ಷ ಆದ್ಮೇಲೆ 55,000 ಇದೆ, 55,000 ಇದೆ. ಬಹಳ ಕಷ್ಟ ಇದೆ, ಲಾಭ ಇಲ್ಲವೇ ಇಲ್ಲ. ನಾವು ಒಂದು ಉಪನ್ಯಾಸ ಕೊಟ್ಟರೆ 10,000 ರೂಪಾಯಿ ತಗೊಳ್ತೀನಿ. ತಿಂಗಳೆಲ್ಲ ಉಪನ್ಯಾಸ ಕೊಟ್ಟರೆ 10,000 ಕೊಡೋದು. ಅಂಥದ್ದು ಈ ವಾಹಿನಿ. ಅಂದ ಲಕ್ಷ್ಮೀಶಿಗೆ ಹೇಳಿದೆ, ಇದರಿಂದ ಏನೋ ಲಾಭ ಇಲ್ಲಪ್ಪ, ಮಾಡಬೇಡಿ, ನೀವು ವಾಪಸ್ ಹೋಗಿ ಅಂತ ಅವ್ರು ಮನೆ ಕಳಿಸ್ದೆ. ಆದರೆ ಅದು ಹಠ ಬಿಡದ ತ್ರಿವಿಕ್ರಮ ಅಂತ ಮತ್ತೆ ಬಂದರು.
ಇಲ್ಲ 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 ಇಲ್ಲ, ನಾನು ಮಾಡ್ತೀನಿ. ಯಾವಾಗ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ದೃಢತೆಯನ್ನು ಕಂಡಿನೋ ಆಗ ನಾನು ಅವತ್ತು ಸ್ವಲ್ಪ ಮಾತಾಡ್ತೀನಿ, ಹೀಗೆ ಮಾಡ್ಬೋದು, ಹೀಗೆ ಮಾಡಿ ಹೀಗೆ. ಲಕ್ಷ್ಮೀಶ ಅನ್ನುವ ವ್ಯಕ್ತಿಯಲ್ಲಿ ನಾವು ಕಂಡಂತಹ ಅತ್ಯದ್ಭುತವಾದ, ಬೇರೆಯವರಲ್ಲಿ ದುರ್ಲಭವಾಗತಕ್ಕಂಥ ಒಂದು ವಿಶೇಷ ಗುಣ ಅಂದ್ರೆ ಅವರ ವಿನಯ. ಬರಲ್ಲ, ನಾವು ವಿನೀತರಾಗಿರಲ್ಲ, ಜೋರಾಗಿರ್ತೀವಿ, ಇರೋ ಅಹಂಕಾರಿಗಳಾಗಿರ್ತೀವಿ. ಆದರೆ ಲಕ್ಷ್ಮೀಶ ಅದು ಹೇಗೆ ಆ ಗುಣವನ್ನ ಗಳಿಸಿದೆಯೋ ಅಥವಾ ಆದ್ಮೇಲೆ ಅದು ಸಹಜಾತವಾಗಿ ಗೊತ್ತಿಲ್ಲ. ನಾವು ಕಂಡ ವ್ಯಕ್ತಿಗಳಲ್ಲೆಲ್ಲ ಅತ್ಯಂತ ವಿನೀತ ವ್ಯಕ್ತಿ ಅಂದ್ರೆ ಲಕ್ಷ್ಮೀಶ. ಸಂಸ್ಥಾನ ಅಂದ್ರೆ ವಾಸ್ತವವಾಗಿ ಆಡಳಿತಾತ್ಮಕವಾಗಿ ರಾಜನೊಬ್ಬ, ಅಧಿಕಾರಿಯೊಬ್ಬ ತನ್ನ ಯಾವುದೋ ಒಂದು ಎಲ್ಲೆಯಲ್ಲಿರ್ತಕ್ಕಂಥ ಜನರ ಯೋಗಕ್ಷೇಮವನ್ನು ನೋಡಲಿಕ್ಕಾಗಿ ಏರ್ಪಡಿಸಿಕೊಂಡಿರತಕ್ಕಂಥ ಒಂದು ಎಲ್ಲೆ, ಒಂದು ಸಂಸ್ಥಾನ. ಅದು ನಮ್ಮ ಸಂಬಂಧ ಇಲ್ಲ. ನೀವು ನಿಘಂಟಿನಲ್ಲಿ ಹಾಗೆಯೇ ಸಂಸ್ಥಾನದ ವಿವರಣೆಯನ್ನು ನೋಡ್ತಾ ಬಂದರೆ ಕೊನೆಯಲ್ಲೇ ಹೇಳುತ್ತೆ, ಧರ್ಮ, ಸಾಹಿತ್ಯ, ಶಿಕ್ಷಣ ಈ ಮೂರನ್ನು ಸ್ಥಾಪಿಸಲಿಕ್ಕಾಗಿ ಕಟ್ಟಿಕೊಳ್ಳತಕ್ಕಂಥ ಸಂಸ್ಥೆ. ಸಂಸ್ಥಾನ ಅಂತಕ್ಕಂಥದ್ದು ಧರ್ಮೋತ್ಥಾನಕ್ಕಾಗಿ, ಸಾಹಿತ್ಯ ವರ್ಧನೆಗಾಗಿ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲಿಕ್ಕಾಗಿ ಏರ್ಪಡಿಸಿಕೊಳ್ಳತಕ್ಕಂಥ ಒಂದು ಸಂಸ್ಥೆಯನ್ನು ಸಂಸ್ಥಾನ ಅಂತ ಕರೀತಾರೆ. ನನಗೆ ಗೊತ್ತಿಲ್ಲ ಲಕ್ಷ್ಮೀಶ ಅವರು ಯಾವ ಉದ್ದೇಶದಲ್ಲಿ ಇದನ್ನ ಆರಂಭ ಮಾಡ್ತಾ ಇದ್ದಾರೆ ಅಂತ. ಅವತ್ತು ಮಾತಾಡಿಕೊಳ್ಳಿ ಮೊಟ್ಟ ಮೊದಲೇ ಇದು ಅನಿಸುತ್ತೆ. ಧರ್ಮವೋ ಸಾಹಿತ್ಯವೋ ಅಥವಾ ಎರಡೂ ಸೇರಿದ ಧಾರ್ಮಿಕ ಸಾಹಿತ್ಯ. ಶಿಕ್ಷಣ ಸಂಸ್ಥೆ ಸದ್ಯಕ್ಕಿಲ್ಲ, ಶಿಕ್ಷಣ ಸಂಸ್ಥೆಗಳು ಅವರು ನಿಮ್ಮ ಜೊತೆ ಇದ್ದಾರೆ ಅಲ್ವೇನ್ರಿ. ಆದ್ರಿಂದ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾನವನ್ನು ಅವರಿಬ್ಬರಿಗೆ ಬಿಟ್ಟು, ನಾಗರಾಜ್ ಅವರಿಗೂ ಗಣೇಶ್ ಭಟ್ರಿಗೂ ಬಿಟ್ಟು, ಸಾಹಿತ್ಯ ಮತ್ತು ಧರ್ಮವನ್ನು ಕುರಿತು ನಾನು ಏನಾದರೂ ಪ್ರಯತ್ನ ಪಡ್ತೀನಿ ಅನ್ನತಕ್ಕಂಥ ಉದ್ದೇಶದಲ್ಲಿ ಸನ್ಮಾನ್ಯ ಲಕ್ಷ್ಮೀಶ ಅವರು ಆರಂಭ ಮಾಡ್ತಾ ಇದ್ದಾರೆ. ಈ ಸಂಸ್ಥಾನದಲ್ಲಿ ಒಡೆಯ ಲಕ್ಷ್ಮೀಶ, ಲಕ್ಷ್ಮಿ ಇಲ್ಲದ ಲಕ್ಷ್ಮೀಶ, ಲಕ್ಷ್ಮಿಗಾಗಿ ಕಾದರಿಸುತ್ತಿರುವ ಲಕ್ಷ್ಮೀಶ ವಿಷ್ಣು. ವಿಷ್ಣು ಅಂದ್ರೆ ಅರ್ಥ ವಿಶತಿ ಇದು ವಿಷ್ಣು ಅಂತ. ಐತರೇಯ ಉಪನಿಷತ್ತಿನಲ್ಲಿ ಗಾಯತ್ರಿ ಇದೆಲ್ಲ ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ಮತ್ತು ನಾನು ಹೇಳಿದಾಗೆ ಹೇಳಬೇಕು. ಕರ್ನಾಟಕ ಅಂದ್ರೆ ಸಗರ್ವಾಹ ಸಗರ್ದ ನಿಲ್ಲಿಸುವಾಗ ಪೂರ್ತಿ ಹೇಳಬೇಕು. ಮತ್ತು ನಾ ಹೇಳಿದ್ದಲ್ಲ, ಅದನ್ನ ಹೇಳಿದ್ದು ಬೇರೆಯವರು. ರಾಯನಪಳ್ಳಿ ಅನಂತ ಕೃಷ್ಣೇಶ್ವರ ಅವರ ಹೆಸರು ಹೇಳಬೇಕು, ಪ್ರಕಾಶ್ ರಾವ್ ಹೆಸರಲ್ಲ. ಅಂದ್ರೆ ನಾನು ಗಾಯತ್ರಿ ವಿಶೇಷವಾಗಿ ಏನ್ ಹೇಳ್ತೀನಿ ಅಂದ್ರೆ, ಆಕೆ ನೀವು ಕೇಳಿಸ್ಕೊಳ್ತೀರಿ ನಿಮ್ಮ ಸಂಸ್ಥಾನ. ಪಾಪ ಶಿಷ್ಯ ಅಂತಂತೆಲ್ಲ ಹೇಳ್ಕೊಳ್ತಾಳೆ. ಏನು ಶಿಷ್ಯ ಅಲ್ಲ, ಆಕೆ ಶಿಷ್ಯ ಅಂತ ಹೇಳ್ತಾರೆ. ಉಪನ್ಯಾಸ ನಾನು ಮಾಡೋದು ನೋಡಿ ನಾನು 100 ಜನ ಉಪನ್ಯಾಸ ಕೇಳ ಮಾಡ್ತೀನಿ, ಇವ್ರದ್ದು ಉಪನ್ಯಾಸ ಕೇಳಿ ಮಾಡಿದ್ದಲ್ಲ ಅಂತ. ನಾನು ಹೇಳಿದ್ದೀನಿ ಪೂರ ಹೇಳಬೇಕು. ಸಶಬ್ದಾಹ ಸಗರ್ವಾಹ ಟಂಕಾರ ಉತ್ತರ ಪಾಠಿನಾಹ ಕರ್ಣೇನ ಅಟತಿ ಇದು ಕರ್ನಾಟಕ. ಪೂರ ಹೇಳಬೇಕು. ಹೇಳಿ ಇದು ಕರ್ನಾಟಕ ಅಂದ್ರೆ ಅರ್ಥ. ಸಂಸ್ಥಾನದಲ್ಲಿ ವಿಜೃಂಭಿಸಬೇಕಾಗಿರತಕ್ಕಂಥದ್ದು ಈ ಕರ್ನಾಟಕ. ಕರ್ಣೇನ ಅಟತಿ, ಕಿವಿಗೆ ಹೊಡೆಯುವಂತೆ ಹೇಳತಕ್ಕಂಥ ಭಾಷೆ ಅವರು. ನೀವು ಕನ್ನಡವನ್ನು ಅಧ್ಯಯನ ಮಾಡಿದ್ರಿ ಶಾಸನಗಳ ಕಾಲದಿಂದ. ಉನ್ನತವರು ಕೆಲವು ಮುಕ್ತಕಗಳನ್ನು, ರಾಜರತ್ನಂ ಅವರ ಕೆಲವು ಪದ್ಯಗಳನ್ನು ಹೇಳಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ರಂಗನ ಪದಗಳನ್ನು ಹೇಳ್ತಾ, ಆ ರಂಗನ ಅಂದರೆ ಜಿ.ವಿ. ರಾಜರತ್ನಂ ಅವರ ಕನ್ನಡ ಪ್ರೇಮವನ್ನ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ನರಕಕ್ಕಿಳಿಸಿ, ನಾಲಿಗೆ ಸೇರಿಸಿ, ಬಾಯಲ್ಲಿ ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಮಾಡ್ತೀನಿ, ನನ್ನ ಮನಸ್ಸನ್ನು ನೀ ಕಾಣಿ. ನೀವು ಹೇಳೋ ಹೊರಟಿದ್ರಿ, ಅದು ಸಾಕಪ್ಪ ಹೇಳಿದ್ದು ನಿಲ್ಲಿಸಿ.
ಅದು ರಾಜರತ್ನ ಶಕ್ತಿ. ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡಬೇಕಾದ್ದು ಸಂಸ್ಥಾನದಲ್ಲಿ ಪಂಪನ ಪೂರ್ವೋತ್ತರದಿಂದ ಹಿಡಿದು ಗುಂಡಪ್ಪನವ್ರ ತನಕ, ಸಾಧ್ಯ ಅಂದರೆ ಕುವೆಂಪುದಲ್ಲಿ. ನಾನು ಇವತ್ತಿನ ದಿವಸ ಬೆಳಿಗ್ಗೆ ಲಕ್ಷ್ಮೀಶ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಗಣೇಶ್ ಭಟ್ರಿಗೆ ಯಾವ ವಸ್ತುವನ್ನು ಕೊಟ್ಟು ಮಾತಾಡಬೇಕು ಅಂತ ಅವ್ರು ಮಾತಾಡಿದ್ರು. ನಾವೊಂದು 5 ನಿಮಿಷ ಮಾತಾಡೋದು ಕೊನೆಗೆ ನಾನು ಹೇಳಿದೆ, ನಾವು ದಾಸ ಸಾಹಿತ್ಯವನ್ನ ಹೆಚ್ಚು ಅಧ್ಯಯನ ಮಾಡಿದ, ಗಣೇಶ್ ಭಟ್ರು ದಾಸ ಸಾಹಿತ್ಯ ಮಾಡಿದ್ರು. ಅವರು ನೀವು ಹೇಳಿದ್ರೇನು ನನ್ನ ಮಾತು ಕೇಳೋದ ಕಡೆ ಅಂತ ಇವ್ರದೇನೆ ಆಯ್ತು. ಅವರು ಕೂಡ ಅದು ದಾಸ ಸಾಹಿತ್ಯ. ಹೌದಾ? ಹೇಗೂ ಈ ಸಂಸ್ಥಾನದ ಮೂಲ ಶಕ್ತಿಯಾಗಿರತಕ್ಕಂಥ ಲಕ್ಷ್ಮೀಶ ಅವರು ಕನ್ನಡ ಸಾಹಿತ್ಯದ, ಕನ್ನಡ ಧರ್ಮದ ಹಲವು ಪ್ರಕಾರಗಳನ್ನ, ಹಲವು ಬಗೆಗಳನ್ನ, ಹಲವು ಸ್ತರಗಳನ್ನ ಹಲವರಿಂದ ಅವರ ಸಂಸ್ಥಾನದಲ್ಲಿ ದಾಖಲು ಮಾಡಿಸಲಿದ್ದಾರೆ. ನನಗೆ ಗೊತ್ತಾಗಿದೆ ಅವರು ಗಣೇಶ್ ಭಟ್ರನ್ನ ಸುಲಭವಾಗಿ ಬಿಡಲ್ಲ. ಅವರಿಂದು ಸಾಕಷ್ಟು ಕಗ್ಗಗಳನ್ನು, ವಚನಗಳನ್ನು, ಮುಕ್ತಕಗಳನ್ನು ಹೇಳಿಸ್ತಾರೆ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲವಾಗುವೊಂದು ತುತ್ತೂರಿದನಿಯಿಲ್ಲ. ತುಟಿ ಹರಿಸ್ಕೊಳಯ್ಯ ಅಂತ ಹೇಳಿ ಮುಕ್ತಾಯ ಮಾಡುದು. ಒಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಅಂದ್ರೆ ಅವರಿಗೆ ಮಂಕುತಿಮ್ಮನ ಕಗ್ಗ ವಾಚೋವಿಧೇಯವಾಗಿದೆ. ಅವರ ಅಣ್ಣನಿಂದ ಬಂದಿದೆ ಬುಡವಳಿಯವರಿಗೆ. ಲಕ್ಷ್ಮೀನಾರಾಯಣ ಭಟ್ರು ಮಂಕುತಿಮ್ಮನ ಕಗ್ಗದ ಭಟ್ರು ಅಂತೆಲ್ಲ ಪರಿಚಯ ಆಗಿದ್ದವರು, ನಾವು ತುಂಬ ಬೇಕಾಗಿದ್ದವರು. ಇವತ್ತು ಇವರು ನೋಡಿದೆ ನಾನು, ಅಲ್ಲಿ ಕೂತು ಮಾತಾಡ್ತಾ ಇದ್ದವರು ಗಮನಿಸಿದೆ. ಅವರ ಅಣ್ಣನ ಶೈಲಿಯೇ ಅವರಿಗೂ ದತ್ತವಾಗಿದೆ, ಪ್ರಭಾವ ಆಗಿದೆ. ಆದ್ರೆ ಸುಮ್ಮನೆ ನಾನು ಒಂದೆರಡು ಅಂಶಗಳನ್ನು ಹೇಳ್ತೀನಿ ಭಟ್ರಿಗೆ. ವಿ ಗುಂಡಪ್ಪನವರ ಮುಕ್ತಕಗಳಲ್ಲಿ ಎಷ್ಟಿದೆ ಅಂದ್ರೆ 945 ಮುಕ್ತಕಗಳಿದೆ, ಪದ್ಯಗಳಿದೆ. ಎಲ್ಲದರಲ್ಲಿಯೂ ದ್ವಿತೀಯ ಪ್ರಾಸ ಇದೆ ಅಂತ ಹೇಳಿ ಅವರು ಪ್ರಶಂಸೆ ಮಾಡಿದ್ರು. ನಿಜವೇ, ಎರಡನೇ ಮಾತಿಲ್ಲ. ಅಲ್ಲಿ ಕುಮಾರವ್ಯಾಸ ಸ್ವಾಮಿ 8,000 ಪದ್ಯ ಬರೆದಿದ್ದಾರೆ. 8,000 ಪದ್ಯಗಳನ್ನು ಬರೆದ ಕುಮಾರವ್ಯಾಸರ ಒಂದು ಪದ್ಯದಲ್ಲೂ ದ್ವಿತೀಯ ಪ್ರಸಾರ ತಪ್ಪಿಲ್ಲ. ಪ್ರಾಸ ಚಪ್ಪಾಳೆ ಹೊಡೆಯಿರಿ. ಅದು ಕುಮಾರವ್ಯಾಸನಷ್ಟು 900 ಜೊತೆ 1,000 ಇರಬಹುದಾದ ಡಿ ವಿ ಗುಂಡಪ್ಪನವರ ಮುಕ್ತಕಗಳು ದ್ವಿತೀಯ ಪ್ರಾಸ ಇದೆ ಅಂತ ಸಂತೋಷ ಪಡಬೇಕಾಗಿದ್ರೆ 8,000 ಪದ್ಯಗಳಿರ್ತಕ್ಕಂಥ ಕುಮಾರವ್ಯಾಸನ ದ್ವಿತೀಯ ಪ್ರಾಸದ ಬಗ್ಗೆ ಹೇಳ್ತೀವಿ. ಕುಮಾರವ್ಯಾಸನು ಹಾಡಿದನೆಂದರೆ ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆದುರುತ್ತಾಡುವುದು, ಅದು ಕುಮಾರವ್ಯಾಸ. ಹಾಗೆ ಒಳಗುವ ಹಿಡಿಯದೊಂದಗ್ಗಳಿಗೆ, ಪದವಿಟ್ಟಳುಗಳೊಂದಗ್ಗಳಿಗೆ, ಹೊರೊಟ್ಟವರ ಕೊಳ್ಳದಗ್ಗಳಿಗೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಕ್ರಿಯೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿದೆ, ನೆಲೆಗೆ ಪಂಚಮಶ್ರುತಿಯ ನೋಡುವೆನು ಕೃಷ್ಣ ಮೆಚ್ಚಲಿಗೆ. ಇದ ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿರೆ, ಇಲ್ಲಿ ಕಾಣುವುದು ಪದುಮರಾವನ ಧರ್ಮ ವಿಚಾರಣೆಯೇ ಮಾತ್ರವಲ್ಲ. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೆನ್ನೆಯಲ್ಲ ಪತ್ರಿಕಾಗೋಷ್ಠಿ ಇತ್ತು. ಬಹಳ ಹೊತ್ತಾಯಿತು ಅದೆಲ್ಲ ಮುಗಿಯೋದಕ್ಕೆ. ಇವತ್ತು ಬೆಳಗ್ಗಿನಿಂದ ನಮ್ಮ ಮನೆಯಲ್ಲಿ ಜನಮೋ ಜನ. ಹೀಗಾಗಿ ಬರಲಿಕ್ಕೂ ಬಹಳ ತಡ ಆಯಿತು. ಊಟ ಮಾಡಿದ್ದೆ 4 ಗಂಟೆಗೆ. ಹೀಗಾಗಿ ನಾನು ತಡವಾಗಿ ಬಂದಿದ್ದಕ್ಕೆ ದಯಮಾಡಿ ಕ್ಷಮಿಸಿ. ಇಷ್ಟು ಪೀಠಿಕೆಯ ಸಹಿತ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ. ಲಕ್ಷ್ಮೀಶ ಲಕ್ಷ್ಮಿಯೇ ಈಶ. ಹೇ ಲಕ್ಷ್ಮೀಶ, ನೀವು ಈಗ ಲಕ್ಷ್ಮಿಗೆ ಈಶರಾಗದಿದ್ದರೂ ಸಂಸ್ಥಾನ ಬೆಳೆದಂತೆ ನಿಮ್ಮ ಲಕ್ಷ್ಮೀಶ, ನೀವು ನಿಜವಾದ ಲಕ್ಷ್ಮೀಶ ಅಂತಿದ್ದೀರಿ ತಂದುಕೊಳ್ಳೋಣ. ಆಗ್ತಾರೆ ಯಾಕೆ ಅಂದರೆ ಅವರು ಒಂದು ಕಾಲದಲ್ಲಿ ಲಕ್ಷ್ಮೀಶರಾಗಿದ್ದವರೇ, ಕೋಟಿಗಳನ್ನು ಹೊಂದಿದ್ದವರೇ, ಈಗ ಕಳೆಕೊಂಡಿರುವವರೇ, ಮತ್ತೆ ಕೋಟಿಯನ್ನು ನಿರೀಕ್ಷಣೆ ಮಾಡ್ತಾ ಇರತಕ್ಕಂಥವರೇ. ಹೀಗಾಗಿ ಈ ಲಕ್ಷ್ಮೀಶ ಅನ್ನತಕ್ಕಂಥ ವ್ಯಕ್ತಿ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಾ ಸಂಸ್ಥಾನವನ್ನು ಸ್ಥಾಪಿಸಲಿಕ್ಕೆ ಆರಂಭ ಮಾಡಿ 1-6 ತಿಂಗಳಾಯ್ತಾ ಆಯಿತು. ಅದರಲ್ಲಿ ಕನ್ನಡ ಸಾಹಿತ್ಯವನ್ನು ಕುರಿತು ನಾನು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಶಾಸನದಿಂದ ಶುರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಳ್ಳಿಮಡಿ ಶಾಸನದಿಂದ ಈಗಾಗಲೇ ನಶಿಸಿ ಹೋಗ್ತಾ ಇರತಕ್ಕಂಥ ಗಮಕ ಕಲೆಯನ್ನು ಕುರಿತು ಮೀರಾ ಅವರು ಮಾತಾಡ್ತಾ ಇದ್ದಾರೆ. ಮೀರಾ ಅವರು ಇನ್ನೊಬ್ಬರಪ್ಪ ಶ್ರೀಶಂಕರ್ ದಾಸ್ ಅಲ್ಲಲ್ಲ, ಮೀರಾ ಜೊತೆ ಗೀತಪ್ರಿಯ ಗೀತಪ್ರಿಯ ಅಂತಕ್ಕಂಥವರು, ಶ್ರೀಮತಿ ಮೀರಾ ಅಂತಕ್ಕಂಥವರು ಗಮಕವನ್ನು ವಾಚಿಸಿ ಅರ್ಥೈಸಲಿದ್ದಾರೆ. ಹಾಗೂ ಏನೋ ಹೆಸರು ಶಿವಶಂಕರದಾಸು ಅವರು ಹರಿಕಥೆಗಳನ್ನು ಮಾಡಲಿದ್ದಾರೆ. ಸನ್ಮಾನ್ಯ ಗಣೇಶ್ ಭಟ್ ಅವರು ಯಾರವರು ಅಲ್ಲಿ ಕೂತಿರು ಇಲ್ಲೇ ಇದ್ದಾರೆ. ಇವರು ಮಂಕುತಿಮ್ಮನ ಕಟ್ಟದ ಬಗ್ಗೆ ಸಾಕಷ್ಟು ಉಪನ್ಯಾಸಗಳನ್ನು ನೀಡಲಿದ್ದಾರೆ. ಗಾಯತ್ರಿ ದೇವಿ ಯಾರಪ್ಪ? ಗಾಯತ್ರಿ ದೇವಿ ಸಾಕಷ್ಟು ಸಂಗೀತವನ್ನು ಸ್ಥಾಪನೆ ಮಾಡಲಿದ್ದಾರೆ ಹಾಗೂ ಒಳ್ಳೊಳ್ಳೆ ಉಪನ್ಯಾಸಗಳನ್ನು ಕೊಡ್ತಾರೆ. ಇವಾಗ ಚೆನ್ನಾಗಿ ಮಾತಾಡ್ತಿರ್ರಿ, ಆವೇಶ ಬರುತ್ತೆ ನೀವು ಮಾತಾಡ್ತಾ ಇದ್ರೆ. ಅವಾಗ ಇದ್ದಕ್ಕಿದ್ದಾಗೆ ಧ್ವನಿ ತಾರ್ಕಕ್ಕೆ ಹೋಗ್ಬಿಡುತ್ತೆ. ಎಲ್ಲಿಗೆ ಹೇಳ್ಬೇಕಾದ್ರು ತಾರ್ಕದಲ್ಲಿ ಹೇಳ್ತಾ ಹೋಗ್ಬಿಡ್ತದೆ. ಆವೇಶಿತರಾಗಿದ್ದು ಭಾಳ ಒಳ್ಳೆ ಹೆಂಗಸ್ ನೀವು, ಭಾಳ ಒಳ್ಳೆ ಹೃದಯ ಚೆನ್ನಾಗಿದೆ, ಭಾಳ ಮುಂದುವರಿಸಿ ಚೆನ್ನಾಗಿದೆ. ಎಲ್ರಿ ಅವ್ರ ಯಜಮಾನರು ಒಪ್ತಾ ಇದ್ದಾರೆ, ಚೆನ್ನಾಗಿದ್ದೀರಾ? ಏನು ಚೆನ್ನಾಗಿದೆ ನೋಡಿ, ಅವ್ರು ನಗ್ತಾ ಇರೋದು. ಅವ್ರ ಹೆಂಡತಿ ಹೋಳದಷ್ಟು ನನಗೆ ಆಶ್ಚರ್ಯ. ಈ ಗಾಯತ್ರಿ ಮತ್ತು ರಘುನಾಥ್ ಅವರ ದಾಂಪತ್ಯವನ್ನು ನೋಡಿದರೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 18 ವರ್ಷ ಆಗಿದೆ. ಇಬ್ಬರು ಮಕ್ಕಳಿದ್ದಾರೆ. ಈಗಲೂ ಹೆಂಡತಿ ಅಂದರೆ ಕಣ್ಣು ಅರಳಿಸ್ಕೊಂಡು ಕೂತ್ಕೊಳ್ತಾರೆ. ರಘುನಾಥ್ ದೇವಿಯಪ್ಪ, ಹೆಂಡತಿ ದೇವಿ ಅಂತ ಒಪ್ಕೊಂಡು ತಲೆ ಮೇಲೆ ಕೂತ್ಕೊಂಡು ಇಷ್ಟೊಂದು ಜನ ಹೆಂಗಸ್ರಿದ್ದೀರಿ ಇಲ್ಲಿ. ನಿಮ್ಮ ಯಜಮಾನ ಬರೆಸ್ತಾರೇನ್ರಿ? ರಘುನಾಥ್ ಅವರು ಅವರ ಹೆಂಡತಿಯನ್ನು ಮೆರೆಸುವಷ್ಟು ಏನಪ್ಪ ನಿಂಗರಾಜ್? ಖಂಡಿತ ಇಲ್ಲ. ಏನಪ್ಪ ಇಲ್ಲ. ಏನು ನಿಮ್ಮ ಯಜಮಾನರು? ಅಂತಹ ತುಂಬ ಅನುರೂಪವಾದ ಜೋಡಿ ಗಾಯತ್ರಿ ಹಾಗೂ ರಘುನಾಥ್ ಅವರು. ಅವರಿಬ್ಬರ ಸಹಕಾರದಿಂದಲೇ ಈ ಸಭೆ ಇಲ್ಲಿ ನಡೀತಾ ಇದೆ. ಅವರ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣವೂ ಅದೇನೆ. ಈ ಸಭೆಗೆ ಎಲ್ಲಿ ಈ ಸಭೆಯನ್ನು ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಈ ಗಾಯತ್ರಿ ಮತ್ತು ರಘುನಾಥ್ ಅವರು ಎಷ್ಟು ಉದಾರಿಗಳು, ಎಷ್ಟು ಆಪ್ತರು, ಎಷ್ಟು ಕಲಾಶ್ರೀಮಂತರು ಅಂದರೆ, ಅದರ ಜೊತೆಗೆ ಎಷ್ಟು ಧಾರ್ಮಿಕರು ಅಂದರೆ ನಾವು ಏನು ಹೇಳಿದ್ರು ನಮ್ಮನ್ನೇ ಮಾಡಿ ಅಂತ ಹೇಳ್ತಾರೆ. ನಾನು ಹಿಂದಿನ ಸಲ ಬಂದಾಗ ನಮ್ಮ 75ನೇ ವರ್ಷದ, ಇವತ್ತು 74ನೇ ವರ್ಷದ ಹುಟ್ಟುಹಬ್ಬ ಆಡ್ತಾ ಇದೆ. 75ನೇ ವರ್ಷದನ್ನೇ ಹೇಗೆ ಮಾಡಬೇಕು ಅಂತ ಮಾತಾಡ್ತಾ ಇದ್ದೆ. ಆಗ ನಾನು ಹೇಳಿದೆ, ಗಾಯತ್ರಿ ವಿಜೃಂಭಣೆಯನ್ನು ಮಾಡಬೇಕು, ಜೋರ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ನಿಮ್ಮ ಪ್ರಕಾಶ್ ಅಂತ ಒಬ್ಬರಿದ್ದಾರೆ, ಆದಿತ್ಯ ಪ್ರಕಾಶ್, ಅವ್ರು ಹೇಳ್ತಾ ಇದ್ರು, ಗುರುಗಳೇ ಅವ್ರು ಇಷ್ಟು ಲಕ್ಷ ಖರ್ಚು ಮಾಡಿದ್ರೆ ನಾವು ಇನ್ನೂ ಜಾಸ್ತಿ ಮಾಡೋಣ, ಹಾಗೆ ಮಾಡೋಣ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಗಾಯತ್ರಿ ಹೇಳಿದೆ, ರಘುನಾಥ್ ಹೇಳಿದೆ, ನನ್ನ ವೃತ್ತಿ ಉಪನ್ಯಾಸ ವೃತ್ತಿ. ಹೀಗಾಗಿ ನಾನು ಒಂದು ಅರ್ಧಮಂಡಲ ಉಪನ್ಯಾಸಗಳನ್ನು ಕೊಡುವುದರ ಮೂಲಕ ನನ್ನ ಹುಟ್ಟಿದ ಹಬ್ಬವನ್ನು 75ನೇ ವರ್ಷದಲ್ಲಿ ಆಚರಿಸ್ತೀನಿ. ಇದಕ್ಕೇನೋ ಚಪ್ಪರ ಹೊಡೆದ್ರಿ. ಮುಂದಿನ ಪ್ರಶ್ನೆ ಇರೋದು 24 ದಿವಸಗಳು ಉಪನ್ಯಾಸ, 24 ದಿವಸ ಎಲ್ಲಿ ಇಂಥ ಪ್ರಶ್ನೆ. ನೀವು ಬೆಂಗಳೂರಿನಲ್ಲಿ ಯಾವುದೇ ಸಾಧಾರಣವಾಗಿರತಕ್ಕಂಥ ವಸತಿಯಲ್ಲಿ ಉಪನ್ಯಾಸ ಕೊಟ್ಟರು ತುಂಬ ಕಡಿಮೆ ಅಂದ್ರೆ 10,000 ಕೇಳ್ತಾರೆ. ಹೌದೇ ಸ್ವಾಮಿ? ಕರಣಿಕರ ಪಾಠಶಾಲೆ ಇದೆ, ಅಲ್ಲಿ ಕೇಳಿದರೆ 4,000 ಆದರೂ ಕೊಡ್ತಾರೆ. ತುಂಬ ಶಿಫಾರಸು ಮಾಡಿಸಿ 4,000 ಆದರೂ ಕೊಡ್ತಾರೆ. 24 ದಿವಸ ಎಲ್ಲಪ್ಪ ಆಚರಿಸೋದು ಅಂತ ಸ್ವಲ್ಪ ಚಿಂತಾಕ್ರಾಂತರಲ್ಲ, ಚಿಂತಿತರಾಗಿತ್ತು. ಆಗ ಗಾಯತ್ರಿ ಅವರ ಯಜಮಾನರು ಫೋನ್ ಮಾಡಿ ಮಾತಾಡ್ತಾರೆ, ಇಲ್ಲೇ 24 ದಿವಸ ಮಾಡಿ. ಇಲ್ಲಿ ಮಾಡಿದರೆ ಜನಕ್ಕೆ ಬರೋದು ಕಷ್ಟ ಆಗುತ್ತೆ ಅಂತ ಗೊತ್ತಿದೆ, ಅದನ್ನು ಇಲ್ಲಿ ಮಾಡೋದು ಕಷ್ಟವೇ. ಆದರೆ ಅವರ ಔದಾರ್ಯ, ಆ ಸುಮನಸ್ಕತೆ. ಆಮೇಲೆ ರಾತ್ರಿ ಹೊತ್ತಿಗೆ ಹಾಗೆ ದೂರವಾಣಿ ಮಾಡಿದ್ರು, ಇವುಗಳೇ ನೀವು ಯಾಕೆ ಅಷ್ಟು ಓದಾಡ್ತಾ ಇದ್ದೀರಿ, ಏನು ಖರ್ಚಾಗುತ್ತೆ ಅಂತ ನಿಮಗೆ? ಖರ್ಚಾಗೇ ಆಗುತ್ತಲ್ರಿ, ಇದನ್ನು ಸುಮ್ಮನೆ ಮಾಡೋಕ್ಕಾಗುತ್ತೆ. ನೀವು ತಪ್ಪು ತಿಳ್ಕೊಬೇಡಿ, ನಾನು ಅದರ ಸಂಪೂರ್ಣ ಭಾರ 4 ಲಕ್ಷ ರೂಪಾಯಿ ಕೊಡ್ತೀನಿ. ಅಲ್ಲ, ನೀವು ಮುಂದಿನ ಚಪ್ಪಳ ಹೊಡೆಯೋದು. ನಾನು ಹೇಳಿದೆ, ಮಹಾತಾಯಿ 4 ಲಕ್ಷ ಕೊಡ್ಸು ಅಂತಂದ. ನೀವು 4 ಲಕ್ಷ ಕೊಡ್ತೀನಿ ಅಂದರೆ ಕನಿಷ್ಠ 1 ಕೋಟಿ ತೋರಿಸಿ ನನಗೆ. ನಮ್ಮಲ್ಲಿ ಒಂದು ಮಾತಿದೆ, ವಿತ್ತ ಶಾಖ್ಯಂ ಅಂತ. ನೀವು ಉದಾಹರಣೆ ಹೇಳಬೇಕು ಅಂದರೆ
ನಮ್ಮ ಪ್ರಕಾಶ್ ಬಂದಿದ್ದಾರೆ, ಅವ್ರೊಂದ್ಸಲ ಉಪದೇಶ ಅವ್ರಿಗೊಂದು 1000 ರೂಪಾಯಿ ಕೊಟ್ಟರು, 100 ರೂಪಾಯಿ ಕೊಡೋಕೆ ಸಾಕು ಅಂತಂದು. ಅದೇ ಈಶ್ವರಪ್ಪನವ್ರು ಉಪದೇಶ ತಗೊಂಡು ಅವರು 4000 ಕೊಟ್ಟರು, 10,000 ಕೊಡಿ ಅಂತಂದು. ನಿಮಗೆ ಎಷ್ಟು ಹಣ ಇರುತ್ತದೆಯೋ ಅದನ್ನು ನೋಡ್ಕೊಂಡು ಅಟ್ಟೆ ಕೊಡಬೇಕು, ಕಡಿಮೆಯೂ ಕೊಡ್ಕೊಡೋದು, ಜಿಗುಣವೂ ಆಗಬಾರ್ದು, ಇಲ್ಲದೇ ಇದ್ದ ಉದಾರಿಯೂ ಆಗಬಾರ್ದು. ಗಾಯತ್ರಿ 4 ಲಕ್ಷ ಕೊಡುವಷ್ಟು ಶ್ರೀಮಂತೆ ಅಲ್ಲ, ಆಕೆ ಹೃದಯ ಔದಾರ್ಯದಿಂದ ಇರ್ಬೋದು, ಕೊಡಬೇಕು ಅನ್ನತಕ್ಕಂಥದ್ದು ಇರ್ಬೋದು, ಅದನ್ನು ತಗೊಳ್ಳೋದು ನ್ಯಾಯವೇನ್ರಿ? ಜ್ವರ ಅಲ್ಲ ಅಂತ. ಆದ್ದರಿಂದ ಗಾಯತ್ರಿಗೆ ಹೇಳಿದೆ 4 ಲಕ್ಷ ನೀವು ಕೊಡ್ಬೋದು ಅಂತ. ಅದಕ್ಕೆ ಹೇಳಿ ಎಲ್ಲರೂ ಒಪ್ಪಿಕೊಳ್ಳೋದ್ರಿಂದ ಗಾಯತ್ರಿ ಕೊಡೋ ಹಾಗಿಲ್ಲ. ಅದೇನೇ ಇರಲಿ ಅಂತಹ ಔದಾರ್ಯ. ನನಗೆ ಸಕ್ಕರೆ ಖರೀದಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಸುಮಾರು ತಿಂಗಳಿಂದ ಬಹಳ ಮಾಹಿತಿ ಆಗುತ್ತೆ. ನಾನು 1.5 ಗಂಟೆ ಉಪನ್ಯಾಸ 10 ಸಲ ನೀರು ಕುಡಿದಿದ್ದೆ. ಯಾಕೇನು ಗೊತ್ತಿಲ್ಲ, ವೈದ್ಯರ ಹತ್ರಕ್ಕೆ ಹೋಗಬೇಕು. ಈ ಹಿನ್ನೆಲೆಯಲ್ಲಿ ಗಾಯತ್ರಿ ಹಾಗೂ ರಘುನಂದನ್ ಅವರನ್ನ ರಘುನಂದನ್ ಅಂದ್ರೆ ಪರವಾಗಿಲ್ಲ, ಗಾಯತ್ರಿ ಹಾಗೂ ರಘುನಾಥ್ ಅವರನ್ನು ನಾನು ಪ್ರಶಂಸೆ ಮಾಡ್ತಾ ಮೆಚ್ಚುತ್ತಾ, ಸನ್ಮಾನ್ಯ ಲಕ್ಷ್ಮೀಶ್ ಅವರೇ, ನಿಮ್ಮ ಸಂಸ್ಥಾನಕ್ಕೆ ಅವರಿಬ್ಬರ ಕೊಡುಗೆ ಅಪಾರವಾಗಿರುತ್ತೆ ಭವಿಷ್ಯದಲ್ಲೂ. ಏನಮ್ಮ ಗಾಯತ್ರಿ? ನಮ್ಮ ಸಂಸ್ಥಾನದಲ್ಲಿ ಸಾಹಿತ್ಯದ ಬಗ್ಗೆಯೇ ಮಾತಾಡ್ತಾ ಇರೋ ಕಾರಣದಿಂದ ಪಂಪನ ವಿಕ್ರಮಾರ್ಜುನ ವಿಜಯವನ್ನು, ಆದಿಪುರಾಣವನ್ನು ನಾವು ಇಲ್ಲಿ ಚಿಂತನೆ ಮಾಡಲಿದ್ದೇವೆ. ರನ್ನನ ಗದಾಯುದ್ಧವನ್ನು ಕುರಿತು ಮಾತಾಡ್ತೀವಿ ನಾವು. ಕುಮಾರವ್ಯಾಸನ ಕೇಳೋದು ಬೇಕಾಗೇ ಇಲ್ಲ, ನಾವು ಕುಮಾರವ್ಯಾಸನ ಬಗ್ಗೆ ಮಾತಾಡ್ತೀವಿ. ಕುಮಾರವ್ಯಾಸನ ಕಾವ್ಯ ವೈಭವವನ್ನು ಗಮನಿಸ್ತೀವಿ. ಗಜಮುಖನೆ ವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಒಡೆಯನ ಕುಮಾರನೆ ವಿದ್ಯವಾರಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತ್ತಿಹ ನನವರದ ತ್ರಿಜಗವಂದಿತ ಕನಪ ಮಾಡುವುದು ಲಕ್ಷ್ಮೀಶನಿಗೆ ಮಂಗಳವ. ಕುಮಾರವ್ಯಾಸನ ಶೈಲಿ ನಿಮ್ಮ ದ್ವಿತೀಯ ಪ್ರಾಸ 5,000-8,000 ಪದ್ಯದಲ್ಲಿದೆ. ಆತನ ಶೈಲಿ ಅಮೋಘವಾದದ್ದು. ಅರಸುಗೈದು ವೀರ ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರೀಯನಗೆ ಬುದ್ಧಿ ಗುಣ, ವಿರಹಿಗಳ ಶೃಂಗಾರ. ಯಾರಪ್ಪ ಅದು? ಯಾರಾದ್ರೂ ಇದ್ದಾರ? ಎಲ್ಲಿ ಕಣಿಸಿ? ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರವ್ಯಾಸ ಭಾರತವರು. ಅತ್ಯದ್ಭುತವಾಗಿರತಕ್ಕಂಥ ಕಾವ್ಯ ಶ್ರೇಣಿ. ನಮ್ಮ ರಾಘವಾಂಕ ಜಡೆಯಿಡು ಕೊರಡಿಯಡರಿಯಿಡುವ ಗಡಗಡಿ ಬಿಡಿದುಡು ಗಡನದೊಡೆಯದೊಡನೆ ನಡು ನಡಿಗೆ ಬಡಕರಿಸಿ ಮುಡಿಮುಡಿ ಕರಡಿಗಡಿಗೆ ಜಡಿ ಜಡಿದು ಪಡಿ ಪಡಿಪ ನಡು ನಯನದ ಮುಡುಬಿಡುವ ಜಲಧಿಯಂ ಕಡವ ಕಡೆಗಳು ಮೂಡಿ ಗುಡುಗುಡಿಸಿ ಪಡೆಯ ಪಡಲಿಡೆ ಕಿಳುಕುವನ್ನು ತೊಡೆದು ಕೊಡೆದ ಹಂಪೆಯ ಮೃಡಂ ಬಿಡದೆ ಸಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಎಂಥ ಅಭಿಪ್ರಾಸ ಇದು. ನಿರುಪಮ ನಿರಾರಂಭ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೈಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಲ ನಿರಾಕಾರ ನಿರಜ ನಿರಹಂಕಾರ. ಬಾಯಿ ಬರುತ್ತೆ. ಪುಸ್ತಕವನ್ನು ಕೂಡ ಹೇಳ್ಕೊಡಿದ್ದೀವಿ. ಈ ಇಡೀ ಪದ್ಯ ಬಾಯಿ ಹೇಳಬೇಕು, ಪ್ರಯತ್ನ ಪಟ್ಟಿದ್ದೀರಿ, ಅದು ಪೂರ ಬಾಯಿ ಕೊಡಬೇಕು. ಅತ್ಯದ್ಭುತವಾಗಿರತಕ್ಕಂಥ ತುಂಬ ಗಂಭೀರವಾದಂಥ ಶೈಲಿಯನ್ನು ಹೊಂದಿರತಕ್ಕಂಥವನು ರಾಘವಾಂಕ. ನಮ್ಮ ಲಕ್ಷ್ಮೀಶ ಪ್ರಸ್ತುತದೊಳಜನ ಮುಂಬೆಳಗ ಮರದಂತಿರಗಭಸ್ತಿ ನವಪೂರ್ವ ಸಂಧ್ಯಾರುಣಂಬಾಳ ವಿನ್ಯಸ್ತ ಸಿಂಧೂರ ಮಂಕುರಿಪ ಕೊಂಬಿಸಿರೊಡನೆ ಮೂಡು ಬೆಳನೆ ಸರೆಸೆವ ಭದ್ರಾಕೃತಿಯೊಳಪ್ಪುವ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಳ್ಪುದು ಲಕ್ಷ್ಮೀಶನಿಗೆ ಮಂಗಳವ. ನೀವು ಕನ್ನಡ ಸಾಹಿತ್ಯದಲ್ಲಿ ಈ ಒಂದು ಮಧ್ಯಕಾಲೀನ ಸಾಹಿತ್ಯ
ಅತ್ಯಂತ ಪುಲಕಿತವಾಗಿರತಕ್ಕಂಥದ್ದು, ನಿಮ್ಮನ್ನು ಕುಣಿಸ್ತಕ್ಕಂಥದ್ದು. ಅದಕ್ಕೆ ಕುಮಾರವ್ಯಾಸನು ಹಾಡಿದನೆಂದರೆ ದ್ವಾಪರ ಆಗಬೇಕ್ರಿ. ಅಂತಹ ಪಾತ್ರ ಶ್ರೇಣಿಯನ್ನ, ಅಂತಹ ಪದವೈಭವವನ್ನ ಕುಮಾರವ್ಯಾಸ ಅಲಂಕಾರದಲ್ಲಿ ಅತ್ಯಂತ ಶ್ರೇಷ್ಠ ಕವಿ ಅದು. ಗಮನಿಸಿ, ಸುಮ್ಮನೆ ಈ ಅಲಂಕಾರಗಳು ಅಂತ ಹೇಳಿದರೆ ಬಹಳ ವಿವರಣೆ ಕೊಡಬೇಕು. ಇರಲಿ, ಯಾವುದಾದ್ರೂ ಒಂದು ವಿಷಯವನ್ನು ನಿಮಗೆ ಮನದಟ್ಟಾಗುವಂತೆ ಮಾಡಬೇಕಾಗಿದ್ದರೆ ಒಂದು ಹೋಲಿಕೆ ಕೊಡ್ತಾರೆ. ಇಲ್ಲ ಶಬ್ದಾಲಂಕಾರ, ಶಬ್ದದಲ್ಲಿ ಈಗ ಎಳೆಯಲು ಹೊರಳಿಯಲು ಅದು ಶಬ್ದಾಲಂಕಾರ, ಅಥವಾ ಅರ್ಥಾಲಂಕಾರ. ಅರ್ಥಾಲಂಕಾರ ಅಂದರೆ ನೀವು ಅದನ್ನು ಓದಿದರೆ ಮೊದಲೇನೋ ಅರ್ಥ ಆಗಲ್ಲ, ಅದನ್ನು ಓದಿ ಈ ಅಂತರಂಗದಲ್ಲಿ ಏನೋ ನೋಡ್ತೀನಿ ನೀವು ಹೇಳಿದರು, ಆಗ ನೀವು ಕಣ್ಣು ಮುಚ್ಚಿಕೊಂಡು ಆ ಇಡೀ ಕಾವ್ಯ ವೃಂದವನ್ನು ಕೇಳಿದರೆ, ಅರ್ಥೈಸಿದರೆ ಏನೋ ಅರ್ಥ ಹೊಳಿತಾ ಹೋಗುತ್ತೆ. ಸುಮ್ಮನೆ ಉದಾಹರಣೆಗೆ ದ್ರೋಣಾಚಾರ್ಯರು ಸತ್ತಿದ್ದಾರೆ. ದ್ರೋಣಾಚಾರ್ಯರು ಸತ್ತಿರತಕ್ಕಂಥ ವಿಷಯವನ್ನ ಸಂಜಯ ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಹಾಗೆ ಹೇಳ್ತಾನೆ ಅನ್ನೋದನ್ನ ಕುಮಾರವ್ಯಾಸ ಹೇಗೆ ಹೇಳ್ತಾನೆ? ಕೋಲ ಗುರುವಿನ ಮರಣವರ್ತ ಕಾಲ ಸರ್ಪದ ಹೇಳಿಯ ನೀಡಾಡಿದನು ಧೃತರಾಷ್ಟ್ರ ನೀರಿನಲ್ಲಿ. ಕೋಲ ಗುರುವಿನ, ಕೋಲು ಅಂದ್ರೆ ಕತ್ತಿ ಆಗೋದು, ಗದೆ ಆಗೋದು, ಚೂರಿ ಏನೋ ಆಗೋದು, ಆಯುಧ. ಕೋಲ ಗುರು ಕೈ ಹಿಡ್ಕೊಂಡು ಹೇಳ್ಕೊಡ್ತಾನೆ ಆ ಗುರು. ಕೋಲ ಗುರುವಿನ ಮರಣವರ್ತಾಕಾಲ ಸರ್ಪದ ಹೇಳಿ ಅಂದ್ರೆ ಬುಟ್ಟಿ ಅಂತ. ಮರಣವರ್ತಾಕಾಲ ಸರ್ಪ, ಈ ಮುಂದೆ ಕರೆದಲ್ಲಿ ಎಲ್ಲರೂ ಮುಂದೆ ಬನ್ನಿ 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 ಅಂತ. ಈ ಹಾವಾಡಿಗರು ಇನ್ನೇ ಆಟ ಮುಗಿಬೇಕಾದ್ರೆ ಎಲ್ಲರೂ ಮುಂದೆ ಬನ್ನಿ ಅಂತ ಹಾಗೊಂದು ಸೇರ್ಕೊಂಡಿದ್ದೀವಿ. ಈ ಹಾವಾಡಿಗನ ಮಾತನ್ನ ಹೇಳಿಸ್ಲಿಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ಕೋಲಗುರು ಅಂದ್ರೆ ದ್ರೋಣಾಚಾರ್ಯರ ಮರಣವರ್ತಾಕಾಲ ಸರ್ಪ, ಸಾವಿನ ಸುದ್ದಿ ಅನ್ನತಕ್ಕಂಥ ಕೃಷ್ಣ ಸರ್ಪ ಇರತಕ್ಕಂಥ ಹೇಳಿಗೆಯನ್ನ ಬುಟ್ಟಿಯನ್ನ ಈಡಾಡಿದನು ಧೃತರಾಷ್ಟ್ರ ನೀರಿನಲ್ಲಿ. ಆ ಕುರುಡನ ಮುಂದೆ, ಆ ಧೃತರಾಷ್ಟ್ರನ ಮುಂದೆ ಯಸ್ನಂತ. ನಾವು ಎಚ್ಚರವಾಗಿದ್ದಾಗ ಹಾವು ಬೇಡರಿ, ಒಂದು ಹಲ್ಲಿ ಮೇಲ್ಬಿಡಿ ಪರದಾಡ್ಬಿಡ್ತೀವಿ ನೀವಾಗೆ. ಅಂಥದ್ದು ಹಾವು, ಹಾವಲ್ಲಿ ಅದು ಸರ್ಪ, ಬರೀ ಸರ್ಪ ಅಂದ್ರೆ ಕೃಷ್ಣ ಸರ್ಪ, ಕುರುಡ ಮೇಲ್ ಕೂತಿದ್ದಾನೆ. ಇದೇನು ಹೇಳಿದ ಕುಮಾರವ್ಯಾಸ? ಮೇಲೆ ಕುಳಿತಿರತಕ್ಕಂಥ ಧೃತರಾಷ್ಟ್ರ, ಕುರುಡನಾಗಿದ್ದ ಧೃತರಾಷ್ಟ್ರನ ಮೇಲೆ ಕೃಷ್ಣ ಸರ್ಪ ಒಂದು ಎಸೆದಾಗ ಬುಸ್ಸನ್ನು ಸದ್ದು ಅಂತ ಕೇಳುತ್ತೆ. ಅವನಿಗೆ ಕಾಣಿಸ್ತಾ ಇಲ್ಲ, ಆತನಿಗೆ ಮನಸ್ಸನ್ನು ಗೊತ್ತಾಗಿದೆ, ಹೆದರಿಕೆ ಆಗ್ಬಿಟ್ಟಿದೆ. ಹೇಳ್ತಾನೆ ಇಳಿಬೇಕು, ಮೇಲೆ ಕೂತಿದ್ದಾನೆ, ಮೆಟ್ಲುಗಳು ಅವನಿಗೆ ಅನುಭವ ಆಯ್ತಲ್ಲ, ಜಾರಿ ಬಿದ್ದು ಆ ಮೆಟ್ಟಿಲುಗಳ ಮೇಲೆ ಜಾರಿ ಬೀಳ್ತಾನೆ. ಅವನು ಬಿದ್ದು ನೆಲ ಪಡ್ಕೊಳ್ತಾನೆ. ಕುರುಡ ಮುಂದೆ ಏನು ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ ಅವನಿಗೆ. ಇದು ಯಾವುದನ್ನು ಕುಮಾರವ್ಯಾಸ ಹೇಳದೆ ಕೃಷ್ಣ ಸರ್ಪದ ಬುಟ್ಟಿನ ಎಸ್ದ ಅಂತ. ಇದು ಅರ್ಥಾಲಂಕಾರಕ್ಕೆ ಮಹಾಶ್ರೇಷ್ಠವಾಗಿರತಕ್ಕಂಥ ಇದು ನೂರಾರು ಕುಮಾರವ್ಯಾಸ ಭಾಗದಲ್ಲಿ ಬರ್ತಕ್ಕಂಥದ್ದು. ಸ್ವಲ್ಪ ಸುಮ್ಮನೆ ಗಮನಿಸಿ. ಪುಟನಾಡಿ ದರವೆಂದರೆ ಸೂರ್ಯೋದಯವನ್ನು ವರ್ಣನೆ ಮಾಡಬೇಕಾಗಿದ್ದರೆ ಹೇಳಿದ್ರು ನಿಮಗೆಲ್ಲ ಗೊತ್ತಿದೆ. ಮೂಡಾವನೆಯ ನುಣ್ಣನ್ನೆರಗಾವಾಗೈದ. ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ. ಉಪನ್ಯಾಸ ಕೊಡ್ತಾ ಇದ್ದೀನಿ ನೋಡಿ. ಉಪನ್ಯಾಸ ಕೊಡ್ತಾ ಇದ್ದಾಗ ದೂರವಾಣಿ ಮಾಡಿರ್ತೀರಿ, ನಿಮಗೆ ಅದನ್ನು ಕೇಳಿಸ್ಕೊಂಡು ನೀವು ಸುಮ್ಮನೆ ಆಗಲಿ ಅಂತ ಮಾತ್ರ ಮುಂದುವರಿಸ್ತಾ ಇದ್ದೀನಿ. ಹಾ, ಏನಂತ ಇದ್ದೆ? ಮೂಡಲ ಮನೆಯ ಮುತ್ತಿನ ನೀರಿನ ಎರಗಾವಾಗೈದ, ನುಣ್ಣನ್ನೆರಗಾವಾಗೈದ. ಮೇಲೆ ಅರ್ಥ ಏನಪ್ಪಾ ಅಂದರೆ, ಪೂರ್ವಿಕ್ನೊಂದು ಮನೆ, ಅಲ್ಲಿ ಸೂರ್ಯೋದಯ ಆಗಿದೆ, ಅವನು ಈಗ ಬಾಗಿಲು ತೆಕ್ಕೊಂಡು ಹೊರಗಡೆ ಬಂದಿದ್ದಾನೆ. ನಾವು ದರಬೆಲೆ ಹೇಳ್ತಾ ಇರ್ತಕ್ಕಂಥ ಒಂದು 20 ವರ್ಷ 30 ವರ್ಷದ ಹಿಂದೆ, ಈಗಿಲ್ಲ, 20-30 ವರ್ಷಗಳ ಹಿಂದೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು
ಮನೆ ಮುಂದೆ ಏನ್ ಹಾಕ್ತಾ ಇದ್ರು, ಏನ್ ಮಾಡ್ತಾ ಇದ್ರು? ರಂಗೋಲಿ. ಸೆಗಣಿ ನೀರನ್ನು ಹಾಕ್ತಾ ಇದ್ರು. ಯಾಕೆಂದ್ರೆ ಮಣ್ಣು ಮೇಲೆ ಕೇಳದೆ ಇರಲಿ, ಅದಕ್ಕೊಂದು ಸರಿಯಾಗಿರತಕ್ಕಂಥ ಅಡ್ಡಿಯಾಗಲಿ. ನಾವು ನಮ್ಮ ಮನೆಯ ಬಾಗಿಲನ್ನು ತೆಗೆದು ಹೊರಗೆ ಬರುವ ಮುನ್ನ ನಾವು ಸಗಣಿ ನೀರು ಹಾಕ್ತೀವಿ. ಸೂರ್ಯ ಅವನ ಮನೆ ಬಾಗಿಲು ತೆಗೆದು ಬರಬೇಕಾಯ್ದ್ರೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಗಾವ ಹೊಯ್ದ. ಸಗಣಿ ನೀರಲ್ರಿ. ನೀವು ಆ ಸೂರ್ಯೋದಯವನ್ನು ಕನ್ಯಾಕುಮಾರಿಯಲ್ಲಿ ಕೂತ್ಕೊಂಡು ನೋಡಬೇಕು. ಏನು ಫಳ 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 ತಾಮ್ರ ವರ್ಣದಲ್ಲಿ, ಬಹುಶಃ ಆ ಸೀರೆ ಬಣ್ಣದಲ್ಲಿ ಆ ಸೂರ್ಯನ ಆಗಮನ ಆಗುತ್ತೆ. ಮುತ್ತಿನ ನೀರಿನ, ಸುಮ್ಮನೆ ಸಗಣಿ ಆಗ್ತಿಲ್ಲ, ಎರಗಾವ ಹೊಯ್ದ. ಅದರ ಪ್ರಭಾವ ಎಷ್ಟು ಅದ್ಭುತವಾಗಿದೆ. ಗಿಡಗಂಟಿಯ ಹೊರಳೊಳಗಿಂದ ಹೊರಟಿದ್ದು ಹಕ್ಕಿಯ ಹಾಡು. ಗಿಡಗಂಟಿಯ ಹೊರಳೊಳಗಿಂದ, ಗಿಡಗಂಟಿ ಕೊರಳಲ್ಲಿ ಬಂತ್ರಿ, ಕವಿಗೆ ಕಾಣುತ್ತೆ ಇದು ವನದೇವಿ ಅಂತಂತ. ಈ ವನದೇವಿ ಆ ಗಿಡಗಳ ಗಂಟಿಗಳ ಕೊರಳೊಳಗಿಂದ ಹೊರಟಿದ್ದು ಹಕ್ಕಿಯ ಹಾಡು. ಮೇಲ್ನೋಟಕ್ಕೆ ಅದು ವನದೇವಿಯ ಗಂಟಲಿನಿಂದ ಹೊರಟಂತ ಹಕ್ಕಿಯ ಹಾಡು ಅಂತ ಕೇಳಿಸುತ್ತೆ ನಮಗೆ. ಆದರೆ ಅದರ ಅರ್ಥ ಅದಲ್ಲ. ಆರಣ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ವೇದದಲ್ಲಿ ಬರತಕ್ಕಂಥ ಆರಣ್ಯಕದ ವಿಷಯವನ್ನು ಕುರಿತು ನಮ್ಮ ಋಷಿಗಳು, ಆರಣ್ಯ ಅಂದರೆ ಅರಣ್ಯದಲ್ಲಿ ಕುಳಿತುಕೊಂಡು ಗುರು ಶಿಷ್ಯರು ಮಾಡ್ತಾ ಇರ್ತಕ್ಕಂಥ ಚರ್ಚೆಯನ್ನು ಕುರಿತು ಹೇಳ್ತಾ ಇದ್ದಾರೆ ದರವೇದ. ಇದು ಒಂದು ತರಹದ ಸೂರ್ಯೋದಯ. ಮೂಡನ ಕಣಿವೆಯ ಹಿಮದ ಅವಕುಂಠನ ರವಿ ಕರಸ್ಪರ್ಶಕ್ಕೆ ಜಾರುತ್ತಿದೆ. ನಾಡಲು ಹಿಗ್ಗುತ್ತ ನಾಚುತ ಮೆಲ್ಲನೆ ಮೈ ಸಿರಿಯನುತ ತೋರುತ್ತಿದೆ. ನಮ್ಮ ಕುದಿ ನರಸಿಂಹಾಚಾರ್ಯರು ಆಗ್ತಾನೆ ಮದುವೆ ಆಗಿದ್ದಾರೆ. ಮದುವೆ ಆಗಿದ್ದವರು ಮೇಲ್ಕೋಟೆಗೆ ಹೋಗಿದ್ದಾರೆ. ಆ ಮೇಲ್ಕೋಟೆಗೆ ಹೋದರೆ ಹೆಂಡತಿ ಜೊತೆಗೆ ಸರಸದಿಂದ ಇರತಕ್ಕಂಥ ಒಬ್ಬ ಕವಿ ಹೇಳ್ತಾನೆ, ಮೂಡಲ ಕಣಿವೆಯ ಹಿಮದ ಅವಕುಂಠನ. ಮೇಲಿಂದ ನೋಡ್ತಾ ಇದ್ದಾರೆ ಆ ಕಣಿವೆಗೆ ಈ ಸೂರ್ಯೋದಯ ಆಗೋದಕ್ಕೆ ಮುಂಚೆ ಮಂಜು ಸವರ್ಕೊಂಡ್ಬಿಟ್ಟಿದೆ. ಎಲ್ಲ ಮಂಜು ಮುತ್ಕೊಂಡ್ಬಿಟ್ಟಿದೆ. ಆ ಸೂರ್ಯೋದಯ ಆಗ್ತಾ ಇದೆ, ಮಂಜು ಸ್ವಲ್ಪ ಕರೆಕ್ತಾ ಇದೆ. ಇವ್ರಿಗೆ ಕಾಣಿಸ್ತಾ ಇಲ್ಲ. ಮೂಡಲ ಕಣಿವೆಯೇ ಒಂದು ಸ್ತ್ರೀ ಆಗಿಬಿಟ್ಟಿದ್ದಾರೆ. ಮೂಡಲ ಕಣಿವೆಯೇ ಹಿಮದ ಅವಕುಂಠ. ಮೇಲೆ ಮುಖದ ಮೇಲೆ ಹಾಕೊಂಡಿರತಕ್ಕಂಥ ಬರದೆ ರವಿ ಕರಸ್ಪರ್ಶಕ್ಕೆ ಜಾರುತ್ತಿದೆ. ಅವರು ನೋಡತಕ್ಕಂಥ ಸೂರ್ಯೋದಯದ ವರ್ಣನೆ ಆ ರೀತಿಯಲ್ಲಿ ಕಾಣುತ್ತೆ. ನಾವು ಕುಮಾರವ್ಯಾಸನ್ ಕೇಳಿ, ಎಷ್ಟು ಬಹಳ ಸುಂದರವಾಗಿ ಎರಡೇ ಎರಡು ಪದದಲ್ಲಿ ಹೇಳಿ ಮುಗಿಸ್ಬಿಡ್ತಾನೆ ಕುಮಾರವ್ಯಾಸ. ಸೂರ್ಯೋದಯ ಅಂದರೆ ಏನು? ಕಮಲದ ಬೀಯಗವ ತೆಗೆದ. ಕಮಲದ ಹೂವಿನ ಬೀಗ ತೆಗೆದಂತೆ ಸೂರ್ಯ. ಕಮಲದ ಹೂವು ಅರಳಿತು, ಕಮಲದ ಹೂವು ಅರಳಿದ್ರಿಂದ ಸೂರ್ಯೋದಯ ಆಯಿತು. ನೀವು ಕಲ್ಪನೆ ಮಾಡಿಕೊಡ್ರಿ, ನಾನು ಹೇಳೋದೇನಿದೆ ಅಂತ ಹೇಳ್ತೇನೆ. ಸಿರಿಮೊಗದ ಕಿರುಬೆವರ ತೇಜಿಯ ಪುರಪುಟದ ಕೆಂದೂಳಿ ಸೋಂಕಿದ ಸಿರಿಮುಡಿಯ ಕಿರು ಮೀಸೆಯಲ್ಲಿ ಕೆಂಪಡದ್ದ ರೇಣುಗಳ ತರುಣ ತುಳಸಿಯ ದಂಡೆಯೊಪ್ಪುವ ಗರುವ ದೇವನ ಪರವ ಕಂಡರು ಬಾಗಿಲಲ್ಲಿ ಬಿದ್ದರು. ಆ ಕೃಷ್ಣ ಹೇಗೆ ಬರ್ತಾ ಇದ್ದಾನೆ ಅಂತ ಹೇಳಿದರೆ ಇಷ್ಟು ಅತ್ಯಂತ ಸೊಗಸಾಗಿರ್ತಕ್ಕಂಥ ವರ್ಣನೆಯನ್ನು ಮಾಡತಕ್ಕಂಥ ಮಹಾನ್ ಕವಿ ಕುಮಾರವ್ಯಾಸ. ಕುಂಕುಮಧೂಳಿಯ ದಿಕ್ತಟ ವೇದಿಕೆ ಯೋಗುಳಿಯಲಿ ಮಿಂದೇಳುವನು. ಕೋಟಿ ವಿಹಂಗಮ ರಸ ನವ ನೈವೇದ್ಯಕ್ಕೆ ಮುದತಾಡುವನು. ಚಿನ್ನದ ಚೆಂಡೆನೆ ಮೂಡುವನು, ಹೊಯ್ಯನ ನೀರಲ್ಲಿ ಏನೋ ಬರ್ತಾ ಇಲ್ಲ. ಪ್ರಾಣಾಗ್ನಿಯ ಹೊಳೆ ಎದೆಗೆ ಪ್ರವೇಶ ಮಾಡುತ್ತೆ ಸೂರ್ಯನ ಉದಯ ಆಗ್ತಾ ಇದ್ದಾಗ ಅಂತ ಕುವೆಂಪು ಅವರು ಸೂರ್ಯನ ಉದಯವನ್ನು ಮಾಡ್ತಾರೆ. ಒಂದು ಸೂರ್ಯನ ಉದಯವನ್ನು ಒಬ್ಬೊಬ್ಬ ಕವಿಯು ಒಂದೊಂದು ರೀತಿಯಲ್ಲಿ ತುಂಬ ಚಮತ್ಕಾರಿಕವಾಗಿ ಅರ್ಥಾಲಂಕಾರಗಳಿಂದ ತುಂಬಿಸ್ತಾರೆ. ಇದನ್ನೆಲ್ಲ ನಾವು ನೋಡಲಿದ್ದೇವೆ. ಹಾಗೂ ರಾಮಾಯಣ ಮಹಾಭಾರತಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಅನೇಕಾನೇಕ ಧಾರ್ಮಿಕ ಚಿಂತನೆಗಳನ್ನು ನಾವು ನೋಡಲಿದ್ದೇವೆ. ಇಜಾಸುದ್ದೀನ್ ಅಂತ ಒಬ್ಬ ಮುಸಲ್ಮಾನರು, ಒಬ್ಬ ಒಳ್ಳೆಯ ಉಪನ್ಯಾಸಕರು. ಅವರು ನನ್ನ ಒಂದು ಉಪನ್ಯಾಸ ಸರಣಿಯ ಅಧ್ಯಕ್ಷೀಯ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ರಾಮಾಯಣದಲ್ಲಿ ನಾವು ಮುಸಲ್ಮಾನರೆಲ್ಲ ಸೀತಾದೇವಿಗೆ ಶರಣಾಗತರಾಗಿಬಿಟ್ಟಿದ್ದೇವೆ. ಯಾಕಪ್ಪ ಅಂತಂದು ಕೇಳಿ,
ಅದಕ್ಕೆ ಅವ್ರು ಹೇಳ್ತಾರೆ, ರಾವಣ ಸೀತೆಯನ್ನು ಮಾತನಾಡಿಸಲಿಕ್ಕೆ ಬಂದಾಗ ವಾಲ್ಮೀಕಿಗಳು ಬರೀತಾರೆ, ತೃಣವಂತರತಃ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ ಅಂತ. ತೃಣ ಅಂದರೆ ಹುಲ್ಲು ಅಂತ, ಹುಲ್ಲಿನ ಕಡ್ಡಿ ಹೀಗೆ ಹಾಕಿದ್ದಂತೆ. ಸಾಹೇಬರು ಹೇಳ್ತಾ ಇದ್ರು, ಆ ಹುಲ್ಲಿನ ಕಡ್ಡಿ ಎನ್ನತಕ್ಕಂಥದ್ದು ಸೀತಾದೇವಿ ಧರಿಸಿರತಕ್ಕಂಥ ಮುಸುಕು. ತೃಣವಂತರತಃ ಕೃತ್ವ, ಆ ಒಂದು ಹುಲ್ಲಿನ ಕಡ್ಡಿಯ ಅಂತರವನ್ನು ಇಟ್ಟುಕೊಂಡು ಪ್ರತ್ಯುವಾಚ ಶುಚಿಸ್ಮಿತ, ಅದ್ಭುತವಾಗಿರ್ತಕ್ಕಂಥ ಹೇಳಿ ಶುಚಿಸ್ಮಿತ. ಸ್ಮಿತ ಅಂದರೆ ನಗತಕ್ಕಂಥದ್ದು. ಸೀತಾದೇವಿ ನಗತಕ್ಕಂಥದ್ದು ಯಾವುದೇ ವಿಕಾರದಿಂದ ಕೂಡಿಲ್ಲ. ಶುಚಿಸ್ಮಿತ, ಶುಚಿಯಾಗಿರತಕ್ಕಂಥ, ಶುಭ್ರವಾಗಿರತಕ್ಕಂಥ, ಶುದ್ಧವಾದಂತಹ ನಗುವನ್ನು ನಕ್ಕು ಅವಳು ಮಾತು ಮುಂದುವರಿಸಿದ್ದು. ಇದು ಆಕೆ ಧರಿಸಿರತಕ್ಕಂಥ ಅವಗುಂಠನ ಲಕ್ಷ್ಮೀಶನ ದೇವಿ ಭಾರತದಲ್ಲಾಗಲಿ, ಕುಮಾರವ್ಯಾಸನ ಭಾರತದಲ್ಲಾಗಲಿ, ರಾಘವನ ಕಾವ್ಯದಲ್ಲಾಗಲಿ, ಶ್ರೀಮದ್ ರಾಮಾಯಣದಲ್ಲಾಗಲಿ, ಶ್ರೀಮದ್ ಮಹಾಭಾರತದಲ್ಲಾಗಲಿ ಇಂತಹ ಅತ್ಯಮೂಲ್ಯ ಅತ್ಯಪೂರ್ವವಾಗಿರತಕ್ಕಂಥ ಕಾವ್ಯ ಸಂಪತ್ತು ನಮ್ಮಲ್ಲಿ ನಿಕ್ಷಿಪ್ತವಾಗಿದೆ. ಖುಷಿ ಅವರೇ, ಅದನ್ನೆಲ್ಲ ನಾವು ಮುಂದಿನ ದಿವಸಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಸಭೆ ಪುಟ್ಟದಾಗಿದೆ, ಆದರೆ ಇಲ್ಲಿರತಕ್ಕಂಥ ವಿದ್ವತ್ ಜನತೆ ಎಲ್ಲ ತುಂಬ ಗಂಭೀರವಾಗಿದ್ದೀರಿ, ಎಲ್ಲರೂ ಆಸಕ್ತರಾಗಿದ್ದೀರಿ. ಇವರೆಲ್ಲರ ಬೆಂಬಲ ನಿಮಗೆ ಸಿಕ್ಕಿದೆ. ದಯಮಾಡಿ ಕ್ಷಮಿಸಿ, ನಾನು ಬರೋದು ಕೊಂಚ ತಡ ಆಯಿತು. ಅದಕ್ಕೆ ಕಾರಣ ನಾನು ಆಗಲೇ ಕೊಟ್ಟೆ. ಆ ಕಾರಣಗಳನ್ನೆಲ್ಲ ಕೊಟ್ಟು ತಡ ಆಗಿದ್ದಕ್ಕೆ ಕ್ಷಮೆ ಕೇಳತಕ್ಕಂಥದ್ದು ಎರಡನೇ ದರ್ಜೆ. ಏನಿದ್ದು ಸರಿಯಾದ ಕಾಲಕ್ಕೆ ಬರತಕ್ಕಂಥದ್ದು ಉತ್ತಮ ದರ್ಜೆ. ನಾವು ಉತ್ತಮರಲ್ಲವಲ್ಲ, ಅದರಿಂದ ಎರಡನೇ ದರ್ಜೆಯವರಾಗಿದ್ದರಿಂದ ನಿಮ್ಮೆಲ್ಲರ ಕ್ಷಮಾಪಣೆಯನ್ನು ಕೇಳಿ ಸನ್ಮಾನ್ಯ ಲಕ್ಷ್ಮೀಶ ಅವರಿಗೆ ನಾನು ಮನೆಯಿಂದ ಬರಬೇಕಾಯ್ತು. ನನ್ನ ಧರ್ಮಪತ್ನಿ ಹೇಳ್ತಾ ಇದ್ದೆ, ನಾನು ಆತನಿಗೆ ಏನಾದರೂ ಒಂದು ಕಾಣಿಕೆ ಕೊಡ್ತೀನಿ, ನೀನೇನು ಕೊಡ್ತೀಯ? ಏನಪ್ಪ ಲಕ್ಷ್ಮೀಶ ಅಂತ ನನ್ನ ಹೆಂಡತಿ ನಾನು ಕೇಳಿ. ಅದಕ್ಕೆ ನಾನು ನನ್ನ ಹೆಂಡತಿಗೆ ಹೇಳಿದೆ, ನಾನು 25 ಗಂಟೆಗಳ ಕಾಲ ಉಚಿತವಾಗಿ ಅವರಿಗೆ ಉಪನ್ಯಾಸವನ್ನು ಕೊಡ್ತೀನಿ. ಅವರೇನ್ರಿ ನನ್ನ ಹೆಂಡತಿಯನ್ನು ದುಡ್ಡು ಕೊಡ್ತಿಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ಬರೀ ಬಾಯಿ ಮಾತಾಡ್ತೀನಿ. ದೇವರಿಗೆ ಒಳ್ಳೆಯದನ್ನು ಮಾಡಲಿ, ಸುಖವನ್ನು ಮಾಡಲಿ, ಧನಿಕರನ್ನಾಗಿ ಮಾಡಲಿ, ಶಾಂತಿಯನ್ನು ಕೊಡಲಿ, ಈಗಿರತಕ್ಕಂಥ ಹಸನ್ಮುಖ ವರ್ಧಿಸಲಿ. ಇಷ್ಟೇ ವಿನೀತರಾಗಿರಿ. ನೀವು ಜೀವನದಲ್ಲಿ ಬೆಳಗುತ್ತೀರಿ, ಬೆಳೆಯುತ್ತೀರಿ. ದೇವರೊಳಗೆ